ಸತೀಶ್ ಜಾರಕಿಹೊಳಿ ಅವರೇ, ನಿಮ್ಮ ಈ ಬೆಳಗಾವಿಯಲ್ಲಿ ನಿಮ್ಮ ಕುಟುಂಬದ ರಾಜಕಾರಣನೇ ಒಂಥರ ರಿಸರ್ಚ್ ಮಾಡಬೇಕಾದ, ಥೀಸಿಸ್ ಬರೆಯಬೇಕಾದ ಸಬ್ಜೆಕ್ಟ್ ಅದು. 3 ಜನ 3 ಪಕ್ಷದಲ್ಲಿರ್ತೀರಿ, ಒಳಗಿಂದೊಳಗೆ ಎಲ್ಲರೂ ಒಂದಾಗಿರ್ತೀರಿ, ಎಲ್ಲರೂ ಸೇರ್ಕೊಂಡು ನಿಮ್ಮ ಮಗಳನ್ನ ಗೆಲ್ಲಿಸ್ಕೊಂಡ್ರಿ, ಎಲ್ಲರೂ ಸೇರ್ಕೊಂಡು ಲಕ್ಷ್ಮೀ ಹೆಬ್ಬಾಳ್ಕರ್ ಮಗನ ಸೋಲ್ಸದ್ರಿ. ಹಾಂ, ಇದು ಅರ್ಥನೇ ಆಗಲ್ಲ, ಇದು ಪಾಲಿಟಿಕ್ಸು. ಅದು ಒಂದು ಭ್ರಮೆ ಇರೋದು. ಯಾವ್ದು ಭ್ರಮೆ? ನಾವು ಸೋಲಿಸಿದ್ವಿ, ಗೆಲ್ಲಿಸಿದ್ವಿ ಅಂತ. ಜನ ಸೋಲಿಸ್ತಾರೆ, ಜನ ಗೆಲ್ಲಿಸಿದ್ದಾರೆ. ನಾವು 5 ಜನ ಓಟ್ ಹಾಕಿಲ್ಲಲ್ಲ. ನಮ್ಮ ಅಣ್ಣ ತಮ್ಮರ 5 ಜನರಿಂದ ಪ್ರಿಯಾಂಕಾ ಗೆದ್ದಿಲ್ಲ, ಅಥವಾ ಈ ಕಡೆಯಿಂದ ಯಾರೂ ಸೋತಿಲ್ಲ. ಸುಮಾರು 7 ಲಕ್ಷ ಜನ ಓಟ್ ಹಾಕಿದ್ದಾರೆ 2 ಕಡೆ ಗೆಲ್ಲಿಸ್ಲಿಕ್ಕೆ. ಸೊ ನಾವು ಕೆಲವು ಜನ ಇನ್ಫ್ಲೂಯೆನ್ಸ್ ಮಾಡ್ಬೋದು ಎಲ್ಲ. ಬಟ್ ಲಕ್ಷ್ಮೀ ಹೆಬ್ಬಾಳ್ಕರ್ ದಿಲ್ಲಿ ತನಕ ಆರೋಪ ತಗೊಂಡೋಗಿದ್ದಾರೆ ನಿಮ್ಮ ಮೇಲೆ. ನಮ್ಮ ಮೇಲೆ ಹೇಳಿಲ್ಲ, ಬೇರೆಯವ್ರ ಮೇಲೆ ಹೇಳಿದ್ದಾರೆ, ನಮ್ಮ ಮೇಲೆ ಹೇಳಿಲ್ಲ ಸರ್. ನಮ್ಮ ಮೇಲೆ ಹೇಳಿಲ್ಲ, ಬೇರೆಯವ್ರ ಮೇಲೆ ಹೇಳಿದ್ದಾರೆ. ಸೊ ಅದು ಜನ ಅಷ್ಟು ಜನ ಓಟ್ ಹಾಕಿದ್ದಾರೆ. ಸೊ ಒಬ್ಬರ ಮೇಲೆ ಆರೋಪ ಮಾಡಲಿಕ್ಕಾಗಲ್ಲ. ಈಗ ಹಗಲೆಲ್ಲ ಬೆಳಗಾವಿಯಲ್ಲಿ